ಸರ್ವೇ ಜನಃ ಸುಖಿನೋ ಭವಂತು. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ರಂಜಿತಾ. ಇರದ್ವನ್ ಜೀವನದಲ್ಲಿ ನನ್ನ ಪಯಣ ಮಂಗಳೂರಿನತ್ತ ಸಾಗಿದೆ. ಎಲ್ಲರಿಗೂ ತಾಯಂದಿರ ದಿನಾಚರಣೆಯ ಶುಭಾಶಯಗಳು. ನಾನು ಹೊರಟಿರೋದೆ ಮಂಗಳೂರಿನ ಸಿಗಂದೂರು ಅಮ್ಮನ ದರ್ಶನ ಮಾಡೋಣ ಅಂತ. ಅಮ್ಮನ ನೋಡೋ ಬಯಕೆ ಹೆಚ್ಚಾಗಿ ನಾನು ಸಿಗಂದೂರ್ಗೆ ಹೊರಟಿದ್ದೀನಿ. ಆ್ಯಂಡ್ ಅಮ್ಮ ಸಿಗಂದೂರು ಚೌಡೇಶ್ವರಿ ಎಲ್ಲರ ಇಷ್ಟಾರ್ಥಗಳನ್ನು ಸಿದ್ಧಿ ಮಾಡಲಿ. ಎಲ್ಲರೂ ಏನೇನು ಅಂದ್ಕೊಂಡಿದ್ದೀರಾ ಎಲ್ಲನೂ ಆಗಲಿ, ಎಲ್ರಿಗೂ ಒಳ್ಳೆಯದಾಗಲಿ. ಅಮ್ಮನ ದರ್ಶನ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಅನ್ನೋ ಖುಷಿ ಒಂದು ಕಡೆ ಆದರೆ, ಅಯ್ಯೋ ಎಲ್ಲೋ ಮಿಸ್ ಆಗಿ ಫಾರಿನ್ ರೋಡಲ್ಲಿ ಹೋಗ್ತಾ ಇದ್ದೀನಾ ಅನ್ನೋ ಫೀಲ್ ಕೊಟ್ಬಿಡ್ತು. ಹಾಗೆ ಶಾಕ್ ಆಗೋದೆ ಬ್ರಿಡ್ಜ್ನ ನೋಡಿ. ಏನು ಸಕ್ಕದಾಗಿದೆ ಬ್ರಿಡ್ಜ್ ಅಂದರೆ, ಫಾರಿನ್ ಫೀಲ್ ಕೊಡುತ್ತೆ. ಫಾರಿನ್ ರೋಡಲ್ಲಿ ಹೋಗ್ತಾ ಇದ್ದೀನಿ ಅನ್ನೋ ಫೀಲ್ ಕೊಟ್ಬಿಡ್ತು ನನಗೆ ಈ ಬ್ರಿಡ್ಜ್ ಅಂತೂ. ಆ್ಯಂಡ್ ಈ ಬ್ರಿಡ್ಜು ಇಂಡಿಯಾದ ಸೆಕೆಂಡ್ ಲಾರ್ಜೆಸ್ಟ್ ಬ್ರಿಡ್ಜ್ ಆಗಿರುತ್ತೆ. ಆ್ಯಂಡ್ ಸಿಗಂದೂರಿನ ಕರ್ನಾಟಕದ ಮೊದಲನೇ ಕೇಬಲ್ ಬ್ರಿಡ್ಜ್ ಇದಾಗಿದೆ. ಇದರ ಕನ್ಸ್ಟ್ರಕ್ಷನ್ ಮೊತ್ತ ಅಂದರೆ ಕನ್ಸ್ಟ್ರಕ್ಷನ್ ಕಾಸ್ಟು 450 CR ಅಷ್ಟು ಖರ್ಚು ಮಾಡಿ ಬ್ರಿಡ್ಜ್ನ ಮಾಡಿದ್ದಾರೆ. ಆ್ಯಂಡ್ ಫೀಲಿಂಗ್ ಸೋ ವೈಬ್ರೆಂಟ್, ತುಂಬ ಸಖತ್ತಾಗಿದೆ. ಆ್ಯಂಡ್ ಇನ್ ಟ್ರಾವ್ಲಿಂಗ್ ಅಂತೂ ಸಿಗಂದೂರ್ಗೆ ಸಿಕ್ಕಾಬಟ್ಟೆ ಈಸಿ ಆಗೋಯ್ತು ಎಲ್ರಿಗೂ. ದಯವಿಟ್ಟು ಒಮ್ಮೆ ವಿಸಿಟ್ ಮಾಡಿ, ಆ ಪಾಸಿಟಿವಿಟಿ ತಗೊಳ್ಳಿ, ಆ ಖುಷಿನೇ ಬೇರೆ, ನೆಕ್ಸ್ಟ್ ಲೆವೆಲ್ ಗುರು. ಅಮ್ಮ ಅಂದ ತಕ್ಷಣ ನೆನಪಾಗದೆ ಹೆತ್ತಿರೋ ತಾಯಿ. ಅದಾದ ನಂತರ ನಮಗೆ ವಿದ್ಯೆ ಕಲಿಸಿರೋ ಗುರುಗಳು ಅಮ್ಮನ ಸ್ಥಾನದಲ್ಲಿ ನಿಂತು ನಮಗೆ ವಿದ್ಯೆಗಳನ್ನ ಕಲಿಸ್ತಾರೆ. ಅದರೊಟ್ಟಿಗೆ ಇನ್ನು ಮದುವೆ ಆಗಿ ಬಂದಿರೋ ಹೆಣ್ಮಕ್ಳಿಗಂತೂ ಕೇಳಲೇಬೇಡಿ. ಅತ್ತೆ ಅಂತ ಕರಿಬೋದು, ಬಟ್ ಎಷ್ಟೋ ಕಡೆ ಎಷ್ಟೇ ಏನೇ ಬೇಜಾರಿರ್ಬೋದು ಎಷ್ಟೋ ಮನೆಗಳಲ್ಲಿ, ಬಟ್ ಸ್ಟಿಲ್ ಅವ್ರು ಎರಡನೇ ಅಮ್ಮನೇ. ಯಾಕಂದರೆ ಅವ್ರು ನಮ್ಗೆ ಅನ್ನ ಹಾಕಿರ್ತಾರೆ. ಅನ್ನದ ಋಣ ಮರೆಯೋಕ್ಕಾಗಲ್ಲ. ಹೆತ್ತಿರೋ ತಾಯಿ ಒಂದು ಕಡೆ ಆದರೆ ನಮ್ಮ ಜೀವನ ಪೂರ್ತಿ ಕಳಿಯೋದು ನಮ್ಮ ಅತ್ತೆದಿರ ಜೊತೆ. ಸೊ ಅತ್ತೆ ಇನ್ನೊಂದು ಎರಡನೇ ತಾಯಿಯಾಗಿ ನಿಂತಿರ್ತಾರೆ ಯಾವಾಗಲೂ, ಅದನ್ನು ಯಾರೂ ಮರಿಬಾರ್ದು. ಅದರೊಟ್ಟಿಗೆ ಅಮ್ಮ ಅಂದ ತಕ್ಷಣ ನನಗೆ ನೆನಪಾಗದೇನೆ ತಾಯಿ ರಾಜರಾಜೇಶ್ವರಿ, ಸಿಗಂದೂರು ಚೌಡೇಶ್ವರಿ ಮತ್ತು ಮೈಸೂರಲ್ಲಿ ಅಮ್ಮ ಚೌಡೇಶ್ವರಿ, ಚಾಮುಂಡೇಶ್ವರಿ. ಈ ಅಮ್ಮ ಅಂದ ತಕ್ಷಣ ನೆನಪಾಗದೇನೆ ಪ್ರೀತಿ, ತ್ಯಾಗ, ಒಲವು ಆ್ಯಂಡ್ ಎಲ್ಲ ಥರ ರೌದ್ರ ರೂಪ ಆಗಿರ್ಬೋದು, ಏನೇ ಇರ್ಬೋದು, ಎಲ್ಲ ಕಡೆ ಒಂದೊಂದು ಹೆಸರಲ್ಲಿ ಅಮ್ಮ ನೆಲೆಸಿದ್ದಾರೆ. ಆದರೆ ನಮ್ಮನ್ನು ಕಾಯೋದು ಅದು ಒಂದು ಡಿವೋಷ್ನಲ್ ಶಕ್ತಿ ಇದೆಯಲ್ಲ, ಅದ್ರ ಮುಂದೆ ಏನೂ ಇಲ್ಲ. ದರ್ಶನ ಮಾಡಿ ಬರ್ತಾಯಿದ್ರೆ ಆ ವೈಬ್ರೇಷನ್ನೇ ಬೇರೆ ಗುರು. ಅದಕ್ಕಾದ್ರೂ ಅವಾಗವಾಗ ಹೋಗಿ ನಮ್ಮ ತಲೆಯಲ್ಲಿರೋ ನೆಗೆಟಿವಿಟಿನ ದೇವಸ್ಥಾನದಲ್ಲಿ ಬಿಟ್ಟು ಪಾಸಿಟಿವಿಟಿನ ತೊಗೊಂಡು ಬರ್ತೀವಿ. ಅದಕ್ಕಾದರೂ ಯಾವಾಗಾದರೂ ಒಂದು ಸಲ ದೇವಸ್ಥಾನಕ್ಕೆ ಹೋಗ್ತಾಯಿರಿ. ಯಾರು ದೇವಸ್ಥಾನಕ್ಕೆ ಹೋಗೋದೇ ಇಲ್ಲ, ನೀವು ಹೋಗಿ ಟೆಸ್ಟ್ ಮಾಡಿಬಿಡಿ. ಅಲ್ಲಿರೋ ಪಾಸಿಟಿವ್ ವೈಬ್ರೇಷನಿಂದ ಎಷ್ಟೋ ಸಮಾಧಾನ, ಎಷ್ಟೋ ಪೀಸ್ ಅನಿಸುತ್ತೆ ರೀ. ಮಲೆನಾಡಿನ ಈ ಸಿರಿಯಲ್ಲಿ ಸಿಗಂದೂರು ಕ್ಷೇತ್ರದಲ್ಲಿ ನಗು ನಗುತ್ತಾ ಕುಳಿತವಳೆ ಚೌಡೇಶ್ವರಿ ದೇವಿ. ಅನುದಿನವೂ ಹರಸವಳೆ ಚೌಡೇಶ್ವರಿ ದೇವಿ. ನಮ್ಮ ಅನುಕ್ಷಣವೂ ಕಾಯುತ್ತ ಕುಳಿತವಳೆ. ಮಲೆನಾಡಿನ ಈ ಸಿರಿಯಲ್ಲಿ ಸಿಗಂದೂರು ಕ್ಷೇತ್ರದಲ್ಲಿ ನಗು ನಗುತ್ತಾ